ಹೆಸರು ಸೀತಾರಾಮ್. ಹಾಯ್ ಬ್ರೋ. ಪವನ್. ಬಾಸ್, ನಾವು ಡಿ ಮೆನ್ಸ್ ವೇರ್ ವೆಡ್ಡಿಂಗ್ ಸೆಂಟರ್ ಬೆಳ್ತಂಗಡಿಯಿಂದ ನಾವು ನಿಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ, ನೀವು ನಿಮ್ಮ ಜೀವ ಪಣಕ್ಕಿಟ್ಟು ನೀವು ಇನ್ನೊಬ್ಬರ ಜೀವವನ್ನು ಕಾಪಾಡ್ತೀರಾ. 24x7 ನೀವು ಡ್ಯೂಟಿಯಲ್ಲಿ ಇರ್ತೀರಾ. ಯಾರಿಗೆ ಎಷ್ಟೇ ಸೀರಿಯಸ್ ಆದ್ರೂ ನೀವು ಕಾಪಾಡ್ತೀರಾ. ಅದಕ್ಕಾಗಿ ನಾವು ನಮ್ಮ ಡಿ ಮೆನ್ಸ್ ವೇರ್ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್ ಕೊಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಬ್ರೋ, ನೀವು ಈಗ ಆಂಬುಲೆನ್ಸ್ ಡ್ರೈವರ್, ನೀವು ನಮ್ಮ ಫಾಲೋವರ್ಸ್, ನಮ್ಮ ವ್ಯೂವರ್ಸ್ ಈ ವಿಡಿಯೋ ನೋಡ್ತಾ ಇರ್ತಾರೆ, ಅವರಿಗೆ ಏನಂತ ಹೇಳ್ತೀರಾ ಬ್ರೋ ಈ ವಿಡಿಯೋ ಮುಖಾಂತರ? ಇವಾಗ ಆಂಬುಲೆನ್ಸ್ ಅಂತ ಹೇಳಿದ್ರೆ ಅದೊಂದು ತುರ್ತು ವಾಹನ. ಇವತ್ತು ಸುಮ್ಮನೆ ಯಾರು ಬೇಕಾಬಿಟ್ಟಿಯಾಗಿ ಸೈರನ್ ಹಾಕೊಂಡು ಹೋಗುವಂಥದ್ದು ವಿಷಯ ಇಲ್ಲ. ಇದರಲ್ಲಿ ಏನಾದರೂ ಒಂದು ಅಪಘಾತದ ಸಂದರ್ಭದಲ್ಲಿ ಅಥವಾ ಜೀವಕ್ಕೆ ಆಪತ್ತು ಇರುವಂಥ ಸಂದರ್ಭ, ಈ ರೀತಿಯಾಗಿ ಇವತ್ತು ನಾವು ಆಂಬುಲೆನ್ಸ್ ಅನ್ನು ಚಾಲನೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಏನಾಗಿದೆ, ಈಗಿನ ಇದರಲ್ಲಿ ರಸ್ತೆಗಳು ಒಂದು ಕಡೆಯಲ್ಲಿ ಸರಿ ಇಲ್ಲ, ಎಲ್ಲ ಗುಂಡಿ ಬಿದ್ದಿದೆ. ತುಂಬಾ ಸಮಸ್ಯೆ ಆಗ್ತಿದೆ ನಮಗೆ ತಗೊಂಡೋಗ್ಲಿಕ್ಕೆ, ಪೇಷಂಟ್ ಅನ್ನು ಅಲ್ಲಿಗೆ ಮುಟ್ಟಿಸುವಂತ ವ್ಯವಸ್ಥೆಗೆ ಬಹಳ ಕಷ್ಟಕರ ಆಗಿದೆ. ಅದರೊಟ್ಟಿಗೆ ಕೆಲವು ನಮ್ಮ ಸಾರ್ವಜನಿಕ ಬಂಧುಗಳು ಏನ್ ಮಾಡ್ತಾರೆ, ಆಂಬುಲೆನ್ಸ್ ಬಂದ ಅಂತ ಹೇಳಿದ ತಕ್ಷಣ ಒಮ್ಮೆ ಕೈಕಲ್ ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವು ಕಡೆ ನಾವು ಗಾಡಿ ಬರುವಾಗ ಸಡನ್ ಅಡ್ಡ ಬರುವಂತದ್ದು, ಈ ರೀತಿ ಬೇರೆ ಬೇರೆ ಸಣ್ಣ ಪುಟ್ಟ ಪಾಪ ಅವರದ್ದು ನಾವು ದೂರವಾಗಿಲ್ಲ. ಯಾಕೆಂತ ಹೇಳಿದ್ರೆ ಏನು ಸೈರನ್ ಕೇಳುವ ಸಂದರ್ಭದಲ್ಲಿ ಅವರು ಅದು ಕೈಕಲ್ ಬಿಡುವಂತದ್ದು ಸಹಜನೇ. ಆದ್ರೆ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಆಂಬುಲೆನ್ಸ್ ಒಂದು ವಾಹನ ಬರ್ತಾ ಇರುವಾಗ ದೂರದಲ್ಲಿ ಬರುವಾಗಲೇ ಅದರ ಸೈರನ್ ಕೇಳ್ತಾ ಇರ್ತದೆ ಸೌಂಡ್. ಹಾಗಾಗಿ ದಯವಿಟ್ಟು ಗಾಡಿಗಳಲ್ಲಿ ಮಿರರ್ಗಳು ಖಂಡಿತವಾಗಿ ಇದೆ. ಆ ಮಿರರ್ಗಳಲ್ಲಿ ನೋಡಿದಾಗ ವಾಹನ ಹಿಂದಿನ ಬರೋದು ಖಂಡಿತವಾಗಿ ಕಾಣ್ತದೆ ಎಲ್ರಿಗೂ ಸಹ. ಹಾಗಾಗಿ ದಯವಿಟ್ಟು ತಾವು ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ವಾಹನದಲ್ಲಿ ಹೋಗುದು ಒಬ್ಬ ವ್ಯಕ್ತಿಯ ಜೀವನದ ಹೋರಾಟದ ಪ್ರಶ್ನೆ ಆಗಿರುವಾಗ ಅವರನ್ನು ಸರಿಯಾದ ಸಮಯದಲ್ಲಿ ನಾವು ಅಲ್ಲಿ ಮಂಗಳೂರಿನ ಆಸ್ಪತ್ರೆ ಅಥವಾ ದೂರದ ಯಾವುದೇ ಒಂದು ಆಸ್ಪತ್ರೆಗೆ ಸಾಗಿಸುವ ಸಮಯ, ನಮಗೆ ಕೊಟ್ಟಿರುವಂತಹ ಸಮಯ ಬಹಳ ಕಡಿಮೆ ಇರ್ತದೆ. ಆ ಕಡಿಮೆ ಅವಧಿಯಲ್ಲಿ ಅವರನ್ನು ಅಲ್ಲಿಗೆ ಮುಟ್ಟಿಸಿ ಅವರ ಜೀವವನ್ನು ಕಾಪಾಡುವುದು ನಮ್ಮ ಬಹಳ ದೊಡ್ಡ ಒಂದು ಕರ್ತವ್ಯ ಆಗಿದೆ. ಆದ್ದರಿಂದ ಸಾರ್ವಜನಿಕರಲ್ಲಿ ವಿನಂತಿ ಇಷ್ಟೇ, ಆಂಬುಲೆನ್ಸ್ ಗಾಡಿ ಬರುವಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ಸಹಕಾರ ಕೊಡಿ. ಎಲ್ಲಿಯಾದ್ರೂ ಟ್ರಾಫಿಕ್ ಇದ್ದಲ್ಲಿ ಸ್ವಲ್ಪ ತಾವು ನಿಂತು ನಮಗೆ ವಾಹನವನ್ನು ಮುಂದೆ ಹೋಗ್ಲಿಕ್ಕೆ ಅನುವು ಮಾಡಿಕೊಟ್ರೆ ಬಹಳ ಸಂತೋಷ. ಇದರಿಂದ ನಮಿಗೂ ಒಳ್ಳೇದಾಗ್ತದೆ, ನಮ್ಮ ಗಾಡಿಯಲ್ಲಿರುವಂತ ವ್ಯಕ್ತಿಗೂ ಒಳ್ಳೇದಾಗ್ತದೆ. ಮುಂದಿನ ದಿನದಲ್ಲಿ ಯಾರ ಪ್ರಾಣ ಯಾವ ರೀತಿ ಹೇಗೆ ಅಪಾಯ ಬರ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವು ಇವತ್ತು ಒಂದು ವಾಹನಕ್ಕೆ ದಾರಿಯನ್ನು ಮಾಡಿಕೊಟ್ರೆ, ಅವರ ಜೀವ ಉಳಿದ್ರೆ ಮುಂದಿನ ದಿವಸ ಬೇರೆ ಯಾರಿಗಾದ್ರೂ ಒಂದು ಇಂಥ ಸಂದರ್ಭ ಆಗುವಾಗ ಅದಕ್ಕೆ ನಮಗೆ ಸೂಕ್ತವಾಗಿ ಸ್ಪಂದಿಸಲಿಕ್ಕೆ ಒಳ್ಳೆದಾಗ್ತದೆ. ಅದರಿಂದ ನಮ್ದು ಆಂಬುಲೆನ್ಸ್ ಚಾಲಕ ಮಾಲಕರ ಒಂದು ವಿನಂತಿ ಇಷ್ಟೇ, ಸಾರ್ವಜನಿಕರು ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ಜೀವವನ್ನು ಕಾಪಾಡಲಿಕ್ಕೆ ಅದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಅದೇ ತರ ನಮ್ಮ ಶಾಪ್ ಇದೆ ಡಿ ಬೆಳ್ತಂಗಡಿಯಲ್ಲಿ, ಉಜಿರೆಯಲ್ಲಿದೆ. ಹೇಗಿದೆ ಬ್ರೋ ಶಾಪ್? ವಿಸಿಟ್